ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು ಜಗಿಯುವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ ನಗುವೊಂದರೆ ನಿಮಿಷ ನಗಲು ಬಾಳ್ ಮುಗಿಯುವುದು ಮುಗುಳು ದುಡಿತಕ್ಕೆ ತಣಿಸು ಮಂಕುತಿಮ್ಮ. ಈ ಕಗ್ಗವು ನಮ್ಮ ದುಡಿಮೆಯ ಮಹತ್ವ ಮತ್ತು ಅದರ ಫಲಸ್ವರೂಪವಾಗಿ ಬರುವ ಸಂತೋಷವನ್ನು ತೋರಿಸುತ್ತದೆ. ಮಾನ್ಯ ಡಿ.ವಿ.ಜಿಯವರು ಗುಲಾಬಿ ತೋಟದ ಮಾಲೆಯ ಉದಾಹರಣೆಯನ್ನು ಉಪಯೋಗಿಸಿ ಮನುಷ್ಯನು ತನ್ನ ಪ್ರಯತ್ನಗಳ ಮೂಲಕ ತಾತ್ಕಾಲಿಕವಾದರೂ ಬಹುಮುಖ್ಯವಾದ ಆನಂದವನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ವಿವರಿಸುತ್ತಾರೆ. ಮಾಲಿಯು ನೆಲವನ್ನು ಅಗೆದು ಗೊಬ್ಬರ ಇಟ್ಟು ನೀರನ್ನು ಹಾಕಿ ಗಿಡವನ್ನು ಬೆಳೆಸುತ್ತಾನೆ. ಕೃಷಿಯೊಂದನ್ನು ಉಪಮಾನವಾಗಿ ಬಳಸಿಕೊಂಡು ಗುಲಾಬಿಯಂತಹ ಸುಂದರ ಫಲವನ್ನು ಪಡೆಯಬೇಕಾದರೆ ಮುಳ್ಳುಗಳು ಕಷ್ಟಗಳು ಎಲ್ಲ ಸಹಜ. ಮಾಲಿ ತನ್ನ ತೋಟದ ಗುಲಾಬಿಯನ್ನು ಪ್ರೀತಿಯಿಂದ ಬೆಳೆಸುವಂತೆ ನಾವು ಕೂಡ ಬಾಳಿನಲ್ಲಿ ಕಷ್ಟಪಟ್ಟು ದುಡಿದಾಗ ಅದರ ಫಲವಾಗಿ ದೊರೆಯುವ ಸಣ್ಣ ಆನಂದವೂ ಸಹ ನಮ್ಮೆಲ್ಲ ಶ್ರಮಕ್ಕೆ ಸಾರ್ಥಕತೆಯನ್ನು ನೀಡುತ್ತದೆ. ಮಾಲಿಯ ಕಷ್ಟಗಳು ಕೊನೆಗೆ ಹೂವಿನ ರೂಪದಲ್ಲಿ ಶಮನವಾಗುತ್ತದೆ. ಇದು ಜೀವನದ ಸಂಕಷ್ಟಗಳು ಸವಾಲುಗಳು ನಮಗೆ ತರುವ ಸಂತೋಷದ ಸಂಕೇತವಾಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತಿನಂತೆ ಶ್ರಮದಿಂದ ಮಾತ್ರ ನಮಗೆ ಜೀವನದಲ್ಲಿ ಸಂತೋಷದ ಕ್ಷಣಗಳು ಸಿಗುತ್ತವೆ. ನಮ್ಮ ಜೀವನದ ಸಂತೋಷ ಕ್ಷಣಿಕ, ಆದರೆ ಅದು ಸಿಗಲು ನಿರಂತರವಾದ ದುಡಿತ ಶ್ರಮದ ಅಗತ್ಯವಿದೆ. ದುಡಿತ ತಪಸ್ಸುಗಳಿಂದ ಬಾಧೆಗಳನ್ನು ಕಷ್ಟಗಳನ್ನು ತಡೆಯುವುದಕ್ಕೆ ಶಕ್ತಿ ಪಡೆಯಬೇಕು. ಜೀವನದಲ್ಲಿ ಸ್ವಲ್ಪ ಕಾಲದ ಸುಖವೇ ಇದ್ದರೂ ಅದು ಬಾಳಿಗೆ ಒಂದು ತೃಪ್ತಿಯನ್ನು ನೀಡುತ್ತದೆ. ನಾವು ಎಲ್ಲ ಕಷ್ಟ ತೊಡಕುಗಳನ್ನು ಎದುರಿಸಿದಾಗ ಕಂಡುಬರುವ ಆ ಕ್ಷಣಿಕ ಸಂತೋಷಗಳನ್ನು ನಿಜವಾದ ಆನಂದ ಎಂದು ಮೌಲ್ಯಮಾಪನ ಮಾಡುವುದು, ಆ ಕ್ಷಣಗಳನ್ನು ಸಹ ಪ್ರೀತಿ ಅನುಭವ ಮತ್ತು ಸಮರ್ಪಣೆಯಿಂದ ಸ್ವೀಕರಿಸುವುದು ಅತ್ಯಂತ ಮುಖ್ಯವಾಗಿದೆ. ಜಗತ್ತಿನಲ್ಲಿ ಶಾಶ್ವತ ಆನಂದವೆಂಬುದು ಬಹಳ ಅಪರೂಪ. ಆದರೆ ಆ ತಾತ್ಕಾಲಿಕ ಸಣ್ಣ ಸಣ್ಣ ಸುಖಗಳನ್ನೇ ಜೀವನದ ಶ್ರೇಷ್ಠತೆಯಾಗಿ ಅನುಭವಿಸಿದರೆ ಜೀವನ ಸಾರ್ಥಕವಾಗುತ್ತದೆ. ತುಂಬು ಹೃದಯದಿಂದ ಆ ಸಣ್ಣ ಸಂತೋಷವನ್ನು ಆನಂದದಿಂದ ಕಳೆಯುವುದರ ಬದಲು ಕೇವಲ ನೋವು ಕಷ್ಟಗಳಲ್ಲಿಯೇ ಮನಸ್ಸು ನೆಟ್ಟಿದ್ದರೆ ಜೀವನ ನಿರರ್ಥಕವಾಗಿ ಬಿಡುತ್ತದೆ. ನಮ್ಮ ಜೀವನದ ಸಾರ್ಥಕತೆಯು ಅದನ್ನು ನಾವು ಹೇಗೆ ಅನುಭವಿಸುತ್ತೇವೆಯೋ ಅದರಲ್ಲಿ ಅಡಕವಾಗಿದೆ. ನಮ್ಮ ಪ್ರಯತ್ನಗಳು ಶ್ರಮ ಮತ್ತು ಕರ್ಮಗಳು ಹೂವುಗಳ ಮುಗ್ಗಿನಂತೆ ಅವು ಶ್ರದ್ಧೆಯಿಂದ ಸಮರ್ಪಣೆಯಿಂದ ಪೋಷಿಸಲ್ಪಟ್ಟಾಗಲೇ ಅರಳಿ ಸುಗಂಧ ಪಸರಿಸುತ್ತವೆ. ತಾತ್ಕಾಲಿಕವಾಗಿರಬಹುದಾದ ಆ ಸಂತೋಷದ ಕ್ಷಣಗಳು ನಾವು ಕರ್ಮನಿಷ್ಠೆಯಿಂದ ಬಾಳಿದಾಗ ಪ್ರಾಪ್ತವಾಗುವ ಪ್ರತಿಫಲಗಳಾದ ಹೂವಿನಂತೆ ಅರ್ಥಪೂರ್ಣವಾಗಿ ಬಾಳಿನಲ್ಲಿ ತೃಪ್ತಿಯನ್ನು ನೀಡುತ್ತದೆ. ಜೀವನದ ಸಾರ್ಥಕತೆ ನಮ್ಮ ಕೈಯಲ್ಲಿದೆ. ನಾವು ದುಡಿದ ಫಲವನ್ನು ಹೇಗೆ ಅನುಭವಿಸುತ್ತೇವೆ ಎಂಬುದರಲ್ಲಿದೆ. ಆ ಆನಂದದ ಮೊಗ್ಗುಗಳು ಹೂವಾಗಿ ಅರಳಿದಾಗ ನಾವು ಮಾತ್ರವಲ್ಲ, ನಮ್ಮ ಸುತ್ತಮುತ್ತಲಿನವರಿಗೂ ಆ ಪರಿಮಳ ತಲುಪುತ್ತದೆ. ಏಕೆಂದರೆ ಶ್ರೇಷ್ಠ ಆನಂದಕ್ಕೆ ಯಾವುದೇ ಪರಿಮಿತಿಯಿಲ್ಲ, ಅದು ಹಂಚಿಕೊಳ್ಳಬಹುದಾದದ್ದು. ಹೂವೊಂದು ಅರಳಿ ಇತರರಿಗೆ ತನ್ನ ಪರಿಮಳವನ್ನು ಬೀರುವಂತೆ ನಮ್ಮ ದುಡಿಮೆಯಿಂದ ಸೃಷ್ಟಿಸಿಕೊಳ್ಳುವ ಆ ಕ್ಷಣಿಕ ಆನಂದಗಳು ನಮಗೆ ಮಾತ್ರವಲ್ಲ ಇತರರಿಗೂ ಸಂತೋಷ ನೀಡಿದರೆ ಮಾನವ ಜನ್ಮ ನಿಜಕ್ಕೂ ಸಾರ್ಥಕವಾಗುತ್ತದೆ.